ಹಲೋ ಫ್ರೆಂಡ್ಸ್, ಇವತ್ತು ನಾನು ತರಕಾರಿ ಪುಲಾವ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಆಲ್ರೆಡಿ, ಮತ್ತು ಆನಿಯನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಕೆಂಪಾಗಿದೆ ಆನಿಯನ್ ಎಲ್ಲ. ಸೊ ಅದಕ್ಕೆ ಗರಂ ಮಸಾಲ ಹಾಕಿದ್ದೀನಿ, ಪತ್ತ, ಲವಂಗ, ಏಲಕ್ಕಿ, ಜೀರಿಗೆ ಇದನ್ನೆಲ್ಲ ಹಾಕಿದ್ದೀನಿ. ಇವಾಗ ಇದು ಆಲ್ರೆಡಿ ಕೆಂಪಾಗಿರೋದ್ರಿಂದ ಇವಾಗ ನಾನು ಡೈರೆಕ್ಟಾಗಿ ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕಾಗಿತ್ತು, ನಾನು ಮರ್ತೋಗಿದ್ದೆ, ಆಮೇಲೆ ಹಾಕಿದ್ದೆ. ಸೊ ನೀವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿಬಿಡಿ. ಅದನ್ನ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನಂತರ ವೆಜಿಟೇಬಲ್ಸ್ ಕಟ್ ಮಾಡಿರೋದನ್ನೆಲ್ಲ ಆ್ಯಡ್ ಮಾಡಿ. ನಾನು ಮನೇಲಿ ಮಿಕ್ಕಿರೋ ತರಕಾರಿ ಕ್ಯಾಬೇಜು, ಹೂಕೋಸು ಮತ್ತು ಚಿಲ್ಲಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಈ ಥರ ಬೀಟ್ರೂಟು, ಕ್ಯಾರೆಟು, ಈ ಥರ ಯಾವ್ಯಾವ ಕ್ಯಾಬೇಜ್ ಎಲ್ಲ ಮಿಕ್ಕಿರುತ್ತೋ ತರಕಾರಿ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಸೊಪ್ಪು ಲೈಕ್ ಪಾಲಕ್ನೂ ಸಹ ಆ್ಯಡ್ ಮಾಡ್ಬೋದು. ಕರಿಪತ್ತ ಎಲ್ಲನೂ ಒಟ್ಟಿಗೆ ಆ್ಯಡ್ ಮಾಡಿದ್ದೀನಿ ನಾನು, ಯಾಕಂದರೆ ಟಿಫನ್ಗೆ ಹಾಕಬೇಕಂತ ಟೈಮ್ ಆಗ್ತಿತ್ತು. ಸೊ ಇದು ತುಂಬ ಬೇಗ ಆಗುತ್ತೆ. ಸೊ ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಂಡ ಮೇಲೆ ಟೊಮ್ಯಾಟೊ ಹಾಕಿರೋದು. ಟೊಮ್ಯಾಟೊ ಮತ್ತು ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಅದೆಲ್ಲ ಬೆಂದಮೇಲೆ ನೀವು ಅರಿಶಿನ ಮತ್ತು ಖಾರ ಪುಡಿ ಮತ್ತು ಮಸಾಲ, ಯಾವುದಾದ್ರೂ ಮಸಾಲ ಮನೇಲಿ ಮಾಡಿಕೊಂಡಿರೋದು ಅಥವಾ ಹೊರಗಡೆಯಿಂದ ತಂದಿರೋದು ಯಾವುದಾದ್ರೂ ಇದ್ದರೆ ಅದನ್ನು ಹಾಕ್ಬೋದು. ನಾನಿಲ್ಲಿ ಮನೇಲಿ ಮಾಡಿರೋ ಗರಂ ಮಸಾಲ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಖಾರ ಹಾಕ್ತಿದ್ದೀನಿ, ಆಮೇಲೆ ನಿಂಬೆ ಹುಳಿ ಹಾಕ್ತಿದ್ದೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಯ ಇಟ್ಟಿದ್ದೆ, ಒಂದು ಹಾಫ್ ಆನ್ ಅವರು. ಆ ಅಕ್ಕಿನ ಆ್ಯಡ್ ಮಾಡ್ತಿದ್ದೀನಿ ಇವಾಗ. ಫಸ್ಟು ನೀರು ಹಾಕಲ್ಲ ನಾನು, ಅಕ್ಕಿ ಹಾಕಿಬಿಟ್ಟು ನಂತರ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಎಲ್ಲ ಒಟ್ಟಿಗೆ ಬೇಯುತ್ತೆ. ಚೆನ್ನಾಗಿ ಬೆಂದಮೇಲೆ ಒಳ್ಳೆ ರುಚಿಕರವಾದ ಪುಲಾವ್ ರೆಡಿ ಆಗುತ್ತೆ. ನಿಮಗೆ ಬೇಕಾಗಿರೋ ತರಕಾರಿನ ಹಾಕ್ಕೊಂಡು ಕ್ವಿಕ್ಕಾಗಿ ಈ ಥರ ಪುಲಾವ್ನ ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿರೋ ತರಕಾರಿನ ಹಾಕಿ ಆಮೇಲೆ ಬೇಕಿದ್ದರೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ರೈಸ್ನ ಸಪ್ರೇಟಾಗಿ ಮಾಡಿ ಅದನ್ನ ಆ್ಯಡ್ ಮಾಡಿದ್ರು ವೆಜಿಟೇಬಲ್ ಫ್ರೈಡ್ ರೈಸ್ ಆಗುತ್ತೆ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ, ನಿಮ್ಮ ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಪುಲಾವ್ನ ಅಥವಾ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡಿ ಅಂತ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.